ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಡಬಲ್ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಗ್ರ್ಯಾಂಡ್ ಆಗಿರುವಂಥ ಒಂದು ಸೆಮಿ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಕ್ರಿಸ್ಟಲ್ಸ್ನ ಯೂಸ್ ಮಾಡಿಕೊಂಡು ಗ್ರ್ಯಾಂಡ್ ಆಗಿರುವಂಥ ಒಂದು ಸ್ಯಾರಿ ಕುಚ್ಚು ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಸ್ಯಾರಿ ಬಂದುಬಿಟ್ಟು ಈ ರೀತಿ ಲೈಟ್ ಆ್ಯಂಡ್ ಬ್ಲೂ ಡಾರ್ಕಲ್ಲಿದೆ. ನೋಡಿ, ಈ ರೀತಿ ಕ್ರಿಸ್ಟಲ್ಸನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಬನ್ನಿ ಡಿಸೈನ್ಗೆ ಹೋಗೋಣ. ಇವತ್ತು ಯೂಸ್ ಮಾಡ್ತಾ ಇರೋ ಕ್ರೋಶೆ ನಂಬರ್ ಬಂದುಬಿಟ್ಟು 10 ತೊಗೊಂಡಿದ್ದೀನಿ. 10 ಅಥವಾ 11 ಯಾವುದಾದ್ರೂ ತೊಗೋಬೋದು. ನೋಡಿ, ಫಸ್ಟ್ ಹರಳೆ ದಾರನ ನಾನು ಸ್ಯಾರಿ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 1 2 ಚೈನನ್ನು ಹಾಕ್ಕೊಂಡು ಈಗ ನೋಡಿ ಕ್ರೋಶೆ ಮೇಲೆ ದಾರ ತಗೋಬೇಕು. ದಾರ ತಗೊಂಡು ಈಗೇನು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಹೋಗಿಬಿಟ್ಟು ದಾರನ ಎಳ್ಕೊಂಡು ಬಂದು ಫಸ್ಟ್ 2 ಮತ್ತು ಈ 2 ಒಂದು ಮಾಡ್ಕೋಬೇಕು. ಡಬಲ್ ಕ್ರೋಶ ಆಯಿತು ನೋಡಿ. ಮತ್ತು ಅದೇ ರೀತಿಯಾಗಿ ಕ್ರೋಶೆ ಮೇಲೆ ದಾರ ತಗೊಂಡು ಅದ್ರ ಪಕ್ಕದಲ್ಲೇ ಹೋಗಿಬಿಟ್ಟು ಈ ರೀತಿ ದಾರನ ಎಳ್ಕೊಂಡು ಬಂದರೆ ಕ್ರೋಶೆ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ಒಂದು ಮಾಡಿಕೊಂಡ್ರೆ ಮತ್ತೆ 2 ಆಗುತ್ತೆ. ಆ 2 ಒಂದು ಮಾಡ್ಕೋಬೇಕು. 2 ಸರಿ 2 ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ಅದೇ ರೀತಿ ಮತ್ತೆ ಕ್ರೋಶೆ ಮೇಲೆ ದಾರ ತಗೊಳೋದು, ಪಕ್ಕದಲ್ಲೇ ಹೋಗ್ಬಿಟ್ಟು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಡಬಲ್ ಕ್ರೋಶ ಕಂಬ ಅಂದರೂ ಒಂದೇ, ಕಂಬ ಅಂದರೂ ಒಂದೇ. ನೋಡಿ, ಈ ರೀತಿ 5 ಡಬಲ್ ಕ್ರೋಶಗಳನ್ನ ಮಾಡ್ಕೊತೀನಿ. 2 ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಒಂದು ಕಂಬ ಅಂದ್ಕೊಂಡ್ಬಿಟ್ಟು 4 ಡಬಲ್ ಕ್ರೋಶಗಳನ್ನ ಮಾಡಿಕೊಂಡು 5 ಕಂಬಗಳಾಗುತ್ತೆ. 5 ಕಂಬ ಆದಮೇಲೆ ಮತ್ತೆ 3 ಚೈನನ್ನು ಹಾಕ್ಕೋಬೇಕು. ನೋಡಿ, 3 ಚೈನನ್ನು ಹಾಕ್ಕೊಂಡು ಕ್ರೋಶೆ ಮೇಲೆ ದಾರ ತಗೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಈ ರೀತಿಯಾಗಿ ನೋಡಿ ಅದೆಲ್ಲಿಗೆ ಬರುತ್ತೋ ಅಲ್ಲಿ ಇಟ್ಬಿಟ್ಟು ಮತ್ತೆ ಡಬಲ್ ಕ್ರೋಶನ ಮಾಡ್ಕೋಬೇಕು. ಅದೇ ರೀತಿ ಮತ್ತೆ 2 ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ಅದೇ ರೀತಿ ಮತ್ತೆ ಇಲ್ಲಿ ನಾವು ಇವಾಗ 7 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮಾತ್ರ 5 ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಇನ್ನು ಉಳಿದಿರೋ ಜಾಗದಲ್ಲಿ ಇವಾಗ ಏನು ಹಾಕ್ತೀನಲ್ವ ಅಲ್ಲೆಲ್ಲ 7 ಟೈಮ್ ಡಬಲ್ ಕ್ರೋಶಗಳನ್ನ ಮಾಡ್ಕೊತೀನಿ. ನೋಡಿ, ಇನ್ನೂ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ, 7 ಸರಿ ಡಬಲ್ ಕ್ರೋಶಗಳಾಗಿದೆ. ಈಗ ದಾರನ ಮೇಲೆ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಕ್ರಿಸ್ಟಲ್ಸ್ನ ಹಾಕ್ಕೊಂಡಿದ್ದೀನಿ. ಬೇಡ ಅಂದರೆ ನಾರ್ಮಲ್ ಬೀಡನ್ನು ಹಾಕ್ಕೋಬೋದು. ನೋಡಿ, ಕ್ರಿಸ್ಟಲ್ಸ್ನ ಹಾಕ್ಕೊಂಡು ಈ ರೀತಿ ಕ್ರೋಶೆ ಮೇಲೆ ದಾರ ತಗೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿ ಇಟ್ಬಿಟ್ಟು ಮತ್ತೆ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಅದೇ ರೀತಿ ಮತ್ತೆ 7 ಡಬಲ್ ಕ್ರೋಶಗಳನ್ನ ಮಾಡ್ಕೊತೀನಿ. ಇದೇನು ಡಬಲ್ ಕ್ರೋಶಗಳೇನಿದೆ ಅಲ್ವಾ ಪಕ್ಕದಲ್ಲೇ ಬರಬೇಕು. ಇಲ್ಲಾಂದರೆ ಗ್ಯಾಪ್ ಬಂದುಬಿಟ್ರೆ ಡಿಸೈನ್ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ. ಹಾಗಾಗಿ ಪಕ್ಕದಲ್ಲೇ ಒಂದೇ ಸೈಜಲ್ಲಿ ಬರೋ ರೀತಿಯಲ್ಲಿ ಮಾಡ್ಕೋಬೇಕು ಡಬಲ್ ಕ್ರೋಶಗಳು. ಅದೇ ರೀತಿ 7 ಡಬಲ್ ಕ್ರೋಶಗಳನ್ನ ಮಾಡ್ಕೊತೀನಿ. ಕ್ರಿಸ್ಟಲ್ಸ್ನ ಯೂಸ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ ಡಿಸೈನು. ಒಂದು ಸರಿ ಈ ರೀತಿಯಾಗಿ ಕ್ರಿಸ್ಟಲ್ಸ್ನ ಹಾಕ್ಬಿಟ್ಟು ಟ್ರೈ ಮಾಡಿ ನೋಡಿ. ನೋಡಿ, 7 ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಾದಮೇಲೆ ಮತ್ತೆ ಒಂದು ಬೀಡನ್ನು ಹಾಕ್ಕೊಂಡು ಈ ರೀತಿ ಬೀಡ್ ಲಾಕ್ ಮಾಡ್ಕೋಬೇಕು. ಮತ್ತು ಕ್ರೋಶೆ ಮೇಲೆ ದಾರ ತಗೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಸರಿಯಾಗಿ ಅದೇ ಪ್ಲೇಸಲ್ಲೇ ಡಬಲ್ ಕ್ರೋಶ ಮಾಡ್ಕೋಬೇಕು. ಎಳೆದು ಬಿಟ್ಟೆಲ್ಲ ಡಬಲ್ ಕ್ರೋಶ ಮಾಡ್ಕೋಬಾರ್ದು. ಮತ್ತು ಅದೇ ರೀತಿಯಾಗಿ 7 ಡಬಲ್ ಕ್ರೋಶಗಳನ್ನ ಮಾಡ್ಕೊತೀನಿ. ಅದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು. ಏನಪ್ಪ ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಮಗೆ ಕುಚ್ಚಿಗೋಸ್ಕರ ನಾನು 3 ಚೈನನ್ನು ಹಾಕ್ಕೊಂಡಿದ್ದೀನಿ. ಮತ್ತು 7 ಡಬಲ್ ಕ್ರೋಶ ಬೀಡ್ ಮತ್ತು 7 ಡಬಲ್ ಕ್ರೋಶ ಬೀಡ್, ಇನ್ನೂ ಒಂದು 7 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ ನೋಡಿ. ಅದಾದಮೇಲೆ ಮತ್ತೆ ಬೀಡನ್ನು ಹಾಕ್ಕೊಂಡು 3 ಸರಿ ಬೀಡ್ ಬರುತ್ತೆ ನೋಡಿ. ಈಗ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಕ್ರೋಶೆ ಮೇಲೆ ದಾರ ತಗೊಂಡು ಮತ್ತೆ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಮತ್ತು 7 ಡಬಲ್ ಕ್ರೋಶಗಳನ್ನ ಮಾಡ್ಕೊತೀನಿ. ಈ ಡಿಸೈನಲ್ಲಿ ನಾನು ಒಂದು ಕುಚ್ಚು 3 ಆರ್ಚ್ ಆ ರೀತಿಯಾಗಿ ಬರುತ್ತೆ. ಆಮೇಲೆ ಮತ್ತೆ ಒಂದು ಕುಚ್ಚು ಈ ರೀತಿ ಬರೋದಕ್ಕೋಸ್ಕರ ನಾನಿಲ್ಲಿ 3 ಸರಿ ಬೀಡನ್ನು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನೋಡಿ ಮತ್ತೆ ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊತೀನಿ.
ಇವಾಗ ಮತ್ತೆ 3 ಚೈನನ್ನು ಹಾಕ್ಕೊಳ್ಳೋಣ. 3 ಬೀಡ್ ಆದಮೇಲೆ 3 ಚೈನನ್ನು ಹಾಕ್ಕೋಬೇಕು. 3 ಚೈನ್ಸನ್ನು ಹಾಕ್ಕೊಂಡು ಕ್ರೋಶೆ ಮೇಲೆ ದಾರ ತಗೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಇಟ್ಬಿಟ್ಟು ಡಬಲ್ ಕ್ರೋಶನ ಮಾಡ್ಕೋಬೇಕು. ಅದೇ ರೀತಿ 7 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮಾತ್ರ 5 ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಇನ್ನು ಉಳಿದಿರೋ ಜಾಗದಲ್ಲಿ 7 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೋಡಿ, ಸ್ಟಾರ್ಟಿಂಗಲ್ಲಿ 3 ಚೈನ್ ಆದಮೇಲೆ ಮತ್ತೆ 3 ಬೀಡನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ ಚೈನನ್ನು ಹಾಕ್ಕೊಂಡಿದ್ದೀನಿ, 3 ಚೈನನ್ನು ಹಾಕ್ಕೊಂಡಿದ್ದೀನಿ. ಇದೇನು ಡಿಸೈನ್ ಅಂತಂದರೆ 3 ಆರ್ಚ್, ಒಂದು ಕುಚ್ಚು ಆದಮೇಲೆ 3 ಆರ್ಚ್ ಬರುತ್ತೆ, ಮತ್ತೆ ಕುಚ್ಚು ಬರುತ್ತೆ. ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ನೋಡಿ, ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ಅದೇ ರೀತಿ 3 ಬೀಡು, ಒಂದು ಕುಚ್ಚು ಈ ರೀತಿ ಆಯಿತು. ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ನೋಡಿ, ಮತ್ತೆ ನಾನು ಈ ರೀತಿ 2 ಚೈನ್ ಹಾಕ್ಕೊಂಡಿರ್ತೀನಲ್ಲ ಇಲ್ಲಿ, ಅದ್ರ ಮೇಲೇ ಹೋಗಿಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಂಡಾದಮೇಲೆ ಅದ್ರ ಪಕ್ಕದಲ್ಲೇ ಮತ್ತೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಎಲ್ಲ ಡಬಲ್ ಕ್ರೋಶದ ಮೇಲೇನೂ ಗ್ಯಾಪ್ ಇರುತ್ತೆ ನೋಡಿ. 2 ಡಬಲ್ ಕ್ರೋಶದ ಗ್ಯಾಪಿಗೆ ಒಂದೊಂದು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ಸಿಂಗಲ್ ಕ್ರೋಶ, 2 ಡಬಲ್ ಕ್ರೋಶದ ಮಧ್ಯನೂ ಗ್ಯಾಪ್ ಮಧ್ಯನೂ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಾದಮೇಲೆ ಈ 3 ಚೈನ್ ಇರುತ್ತಲ್ವ, ಅಲ್ಲಿನೂ ನಾನೀಗ 2 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊತೀನಿ. ನೋಡಿ, ಈ ರೀತಿಯಾಗಿ ಮತ್ತೊಂದು ಸಿಂಗಲ್ ಕ್ರೋಶ ಮಾಡ್ಕೊತೀನಿ. ಈ ರೀತಿ ಮಾಡ್ಕೊಂಡಾದಮೇಲೆ ಮತ್ತೆ 2 ಕಂಬಗಳ ನಡುವೆ ಗ್ಯಾಪ್ ಇದೆ ನೋಡಿ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನು 4ನೇ ಕಂಬ ಮತ್ತು 2 ಕಂಬಗಳ ನಡುವೆ ಇನ್ನೂ ಒಂದು ಸರಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನೋಡಿ, ಈಗ ಅದಾದಮೇಲೆ ಲಾಕ್ ಮಾಡ್ಕೊಳೋದಾದಮೇಲೆ ಕ್ರೋಶ ಮೇಲೆ 2 ಸರಿ ದಾರ ತಗೋಬೇಕು. ಈ ರೀತಿಯಾಗಿ ಬೀಡ್ ಬ್ಯಾಕ್ ಸೈಡಲ್ಲಿ 6 ದಾರ ಇರುತ್ತೆ ನೋಡಿ, ಆ ಗ್ಯಾಪಿಗೆ ಈಗ ನಾವು ಈ ರೀತಿ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ದಾರನ ಎಳ್ಕೊಂಡು ಬಂದು ಫಸ್ಟ್ 2 ನೋಡಿ, ಮತ್ತೆ ಈ 2 ಒಂದು ಮಾಡ್ಕೋಬೇಕು. ಕೊನೆಯಲ್ಲಿ ಈ 2 ಒಂದು ಮಾಡ್ಕೋಬೇಕು. 3 ಸರಿ ನಾವು 2 ದಾರನ ಒಂದು ಮಾಡಿಕೊಂಡ್ರೆ ಟ್ರಿಬಲ್ ಕ್ರೋಶ ಆಗುತ್ತೆ. ಅದೇ ರೀತಿ ಕ್ರೋಶ ಮೇಲೆ 2 ಸರಿ ದಾರ ತಗೊಳೋದು, ಅದೇ ಬೀಡ್ ಬ್ಯಾಕ್ ಸೈಡಲ್ಲಿರೋ 6 ದಾರಕ್ಕೇ ಹೋಗ್ಬಿಟ್ಟು ಈ ರೀತಿ ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು 2 ಸರಿ ಕ್ರೋಶ ಮೇಲೆ ದಾರ ತಗೊಳೋದು, ಅದೇ ರೀತಿ ಬೀಡ್ ಬ್ಯಾಕ್ ಸೈಡಲ್ಲಿರೋ ದಾರಕ್ಕೇ ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನಾವಿಲ್ಲಿ 14 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊತೀವಿ. ಅದರಲ್ಲಿ ಅರ್ಧ ಅಂತಂದರೆ 7 ತ್ರಿಬಲ್ ಕ್ರೋಶಗಳು. ಸೊ ಫಸ್ಟು ನಾವು 7 ಟ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಒಂದು ಬೀಡನ್ನು ಹಾಕ್ಕೊಂಡು ಮತ್ತೆ ಇನ್ನು 7 ಟ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೋಡಿ, ಕ್ರೋಶ ಮೇಲೆ 2 ಸರಿ ದಾರ ತಗೋಬೇಕು. ಅದೇ ಗ್ಯಾಪಲ್ಲಿ ಹೋಗ್ಬಿಟ್ಟು ಫಸ್ಟ್ 2 ಮತ್ತೆ 2 ಕೊನೆಯಲ್ಲಿ 2 3 ಸರಿ 2 ಒಂದು ಮಾಡ್ಕೋಬೇಕು. 7 ಟ್ರಿಬಲ್ ಕ್ರೋಶಗಳನ್ನ ಮಾಡ್ಕೊತೀನಿ. ನೋಡಿ, ಈ ರೀತಿಯಾಗಿ 7 ಟ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೋಡಿ, 7 ಡಬಲ್ ಕ್ರೋಶಗಳಾಗಿದೆ. ಈಗ ನಾವು ಕ್ರೋಶ ಮೇಲೆ ದಾರ ಒಂದು ಬೀಡನ್ನು ಹಾಕ್ಕೊಳ್ಳೋಣ. ಈ ದಾರದಲ್ಲಿ ನೋಡಿ, ಈ ಥ್ರೆಡ್ಡಲ್ಲಿ ಬೀಡನ್ನು ಹಾಕ್ಕೊಂಡು ಮತ್ತೆ ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು ಅದೇ ರೀತಿಯಾಗಿ ಸೇಮ್ 7 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊತೀನಿ. ಕ್ರೋಶ ಮೇಲೆ 2 ಸರಿ ದಾರ ತಗೊಳ್ತೀವಿ. ಟ್ರಿಬಲ್ ಕ್ರೋಶಕ್ಕೆ ಕ್ರೋಶ ಮೇಲೆ 2 ಸರಿ ದಾರ ತಗೊತೀವಿ. ಡಬಲ್ ಕ್ರೋಶಕ್ಕೆ ಕ್ರೋಶ ಮೇಲೆ 1 ಸರಿ ದಾರ ತಗೊಂಡು ನಾವು ಈ ರೀತಿಯಾಗಿ ಡಬಲ್ ಕ್ರೋಶ ಟ್ರಿಬಲ್ ಕ್ರೋಶಗಳನ್ನ ಮಾಡ್ಕೊತೀವಿ. ನೋಡಿ, 7 ತ್ರಿಬಲ್ ಕ್ರೋಶಗಳಾಗಿದೆ. ಈಗೇನಪ್ಪ ಅಂತಂದರೆ ಇಲ್ಲಿ ಡಬಲ್ ಕ್ರೋಶಗಳಿರುತ್ತಲ್ವ, ಅಲ್ಲಿ ನಾವಿವಾಗ 4ನೇ ಡಬಲ್ ಕ್ರೋಶ ಇದೆ ನೋಡಿ. ಇಲ್ಲಿ ಆ ಕಡೆ 3 ಈ ಕಡೆ 3 ಬಿಟ್ಟ ಮೇಲೆ ಮಧ್ಯಕ್ಕೆ ಒಂದು 4ನೇ ಡಬಲ್ ಕ್ರೋಶ ಇರುತ್ತಲ್ಲ, ಅಲ್ಲಿ ನಾವು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಆವಾಗ ನೋಡಿ, ಈ ರೀತಿಯಾಗಿ ಆರ್ಚ್ ಬರುತ್ತದು, ನೀಟಾಗಿ ಬರುತ್ತೆ. ಡಿಸೈನು ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ಆದಮೇಲೆ ಇಲ್ಲೇನಿದೆ ಅಲ್ವಾ, ಈಗ ಮತ್ತೆ ಅಲ್ಲಿಂದ ಕಂಟಿನ್ಯೂ ಮಾಡ್ಕೋಬೇಕು. ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು ಈ ಬೀಡ್ ಬ್ಯಾಕ್ ಸೈಡಲ್ಲಿರೋ ದಾರಕ್ಕೇ ನಾವಿವಾಗ
ಮತ್ತು ಅದೇ ರೀತಿಯಾಗಿ ಫಸ್ಟ್ ಆರ್ಚಲ್ಲಿ ಏನು ಮಾಡಿದ್ವಲ್ವ 7 ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಮತ್ತು ಬೀಡು ಮತ್ತು 7 ಟ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಕ್ರೋಶ ಮೇಲೆ 2 ಸರಿ ದಾರ ತಗೊಳೋದು. ಇದೇ ರೀತಿಯಾಗಿ ಬೀಡ್ ಬ್ಯಾಕ್ ಸೈಡಿರೋ ಥ್ರೆಡ್ಡಿಗೆ ಟ್ರಿಬಲ್ ಕ್ರೋಶಗಳನ್ನ ಮಾಡ್ಕೊತೀನಿ. ನಿಮಗೆ ಕುಚ್ಚು ಬೇಡ ಅನ್ನೋದಾದರೆ ಫಸ್ಟ್ ಸ್ಟೆಪ್ಪಲ್ಲಿ ನಾವೇನು ಬೀಡ್ ಹಾಕ್ಕೊಂಡ್ವಲ್ವ ಅದನ್ನಾಗಿ ಕಂಟಿನ್ಯೂ ಮಾಡ್ಕೋಬೋದು. ನೋಡಿ, ಈ ಸೆಕೆಂಡ್ ಆರ್ಚು ಸಹ ಕಂಪ್ಲೀಟ್ ಆಗಿದೆ. ಇಲ್ಲೇನಿದೆ ಅಲ್ವ 4ನೇ ಡಬಲ್ ಕ್ರೋಶಕ್ಕೆ ನೋಡಿ, ಈ ರೀತಿ 4ನೇ ಡಬಲ್ ಕ್ರೋಶಕ್ಕೆ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಆ ಕಡೆ 3 ಈ ಕಡೆ 3 ಡಬಲ್ ಕ್ರೋಶಗಳನ್ನ ಬಿಟ್ಟು ಮಧ್ಯದ ಡಬಲ್ ಕ್ರೋಶಕ್ಕೆ. ಅದಾದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಅದೇ ರೀತಿ ಮತ್ತೆ ಬೀಡ್ ಬ್ಯಾಕ್ ಸೈಡಲ್ಲಿರೋ ಥ್ರೆಡ್ಡಿಗೆ ಮತ್ತೆ ಅದೇ ರೀತಿಯಾಗಿ ಟ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. 7 ಟ್ರಿಬಲ್ ಕ್ರೋಶ ಬೀಡ್ ಮತ್ತು 7 ಟ್ರಿಬಲ್ ಕ್ರೋಶ. ಅದೇ ರೀತಿ ನಾನು ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ. ಈ ಆರ್ಚನ್ನು ಸಹ ನೋಡಿ, ಇಲ್ಲಿ ಗ್ಯಾಪ್ ಬರಬಾರ್ದು, ಆ ರೀತಿಯಾಗಿ ನೀಟಾಗಿ ಬರುತ್ತೆ ಡಿಸೈನು. ಈ ರೀತಿ ಟ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ 3 ಆರ್ಚ್ಗಳು ಬರುತ್ತೆ ಒಟ್ಟಿಗೆ, ಆಮೇಲೆ ಮತ್ತೆ ಒಂದು ಕುಚ್ಚು ಬರುತ್ತೆ ನೋಡಿ. ಇವಾಗೂ ಅಷ್ಟೇ 4ನೇ ಡಬಲ್ ಕ್ರೋಶಕ್ಕೆ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ 4ನೇ ಡಬಲ್ ಕ್ರೋಶ ಇರುತ್ತೆ ನೋಡಿ, ಅಲ್ಲಿ ಹೋಗ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಪಕ್ಕದಲ್ಲಿರುವಂಥ ಡಬಲ್ 2 ಕಂಬಗಳ ನಡುವೆ ಗ್ಯಾಪ್ ಇರುತ್ತಲ್ವ, ಆ ಗ್ಯಾಪಿಗೆ ನಾನು ಸಿಂಗಲ್ ಕ್ರೋಶಗಳಿಂದ ಲಾಕ್ ಮಾಡಿಕೊಂಡೆ. ಈ 2 ಚೈನ್ ಇರುತ್ತಲ್ವ ಅಲ್ಲಿನೂ ಅಷ್ಟೇ 3 ಚೈನ್ ಇರುತ್ತಲ್ವ 2 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು 3 ಚೈನ್ ಗ್ಯಾಪಲ್ಲಿ. ನನಗೆ 2 ಸಿಂಗಲ್ ಕ್ರೋಶ ಸಾಕಾಯಿತು. ನಿಮಗೇನಾದರೂ ಇನ್ನೊಂದು ಸಿಂಗಲ್ ಕ್ರೋಶ ಬೇಕು ಅನಿಸಿದ್ರೆ ಅಲ್ಲಿ ಲಾಕ್ ಮಾಡ್ಕೋಬೋದು. ಅದಾದಮೇಲೆ ಮತ್ತೆ ಪಕ್ಕದಲ್ಲಿ 2 ಕಂಬಗಳ ನಡುವೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ನಾನು ಸಿಂಗಲ್ ಕ್ರೋಶಗಳಿಂದ ಲಾಕ್ ಮಾಡ್ಕೊತಾ ಇದ್ದೀನಿ. 2 ಸರಿ ಸಿಂಗಲ್ ಕ್ರೋಶ ಆದಮೇಲೆ ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು ನೋಡಿ, ಈ ರೀತಿ ಬೀಡ್ ಬ್ಯಾಕ್ ಸೈಡಲ್ಲಿದೆ ಅಲ್ಲ, ಅದೇ ಥ್ರೆಡ್ಡಿಗೆ ಟ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಅದೇ ರೀತಿ ಮತ್ತೆ 3 ಆರ್ಚ್ಗಳು ಬರುತ್ತೆ. 3 ಆರ್ಚ್ಗಳಾದಮೇಲೆ ಮತ್ತೆ ಸೇಮ್ ಇದೇ ರೀತಿಯಾಗಿ 3 ಚೈನ್ಗೆ 2 ಸಾರಿ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊತೀನಿ. ನೋಡಿ ಒಂದು ಸರಿ ಯಾವ ರೀತಿ ಹಾಕಬೇಕು ಅಂತ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ಏನಿದೆ ಅಲ್ವ ಅಲ್ಲಿ 3 ಚೈನ್ ಗ್ಯಾಪಿಗೆ ನಾವು 2 ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ 3 ಆರ್ಚ್ ಬರುತ್ತೆ. 3 ಬೀಡ್ ಇರೋದ್ರಿಂದ 3 ಆರ್ಚ್ ಬರುತ್ತೆ. ನಿಮಗೆ ಅದೇ ನಾನು ಹೇಳ್ದಾಗೆ ಈ ಕುಚ್ಚು ಬೇಡ ಅನ್ನೋದಾದರೆ, ಕಂಟಿನ್ಯೂಸ್ ಆಗಿ ಬಾರ್ಡರ್ ಡಿಸೈನ್ ಬೇಕು ಅನ್ನೋದಾದರೆ ಇದೇ ರೀತಿಯೇ ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು. ನೋಡಿ, ಕುಚ್ಚನ್ನು ಕಟ್ಟಿದ ಮೇಲೆ ಈ ರೀತಿಯಾಗಿ ಬಂದಿದೆ. ಕುಚ್ಚು ಕಟ್ಟಲಿಕ್ಕೆ ನಾನಿಲ್ಲಿ 140 ಎಳೆ ದಾರನ ಯೂಸ್ ಮಾಡ್ಕೊಂಡಿದ್ದೀನಿ. ಲೈಟ್ ಆ್ಯಂಡ್ ಡಾರ್ಕ್ ಕಲರಲ್ಲಿ ಕಾಂಬಿನೇಷನಲ್ಲಿ ಬರುತ್ತೆ ಈ ಸ್ಯಾರಿ, ಹಾಗಾಗಿ ಈ ರೀತಿ ಥ್ರೆಡನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಕ್ರಿಸ್ಟಲ್ಸನ್ನು ಯೂಸ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು. ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡಿದರೆ ತುಂಬಾ ಇಷ್ಟ ಆಗುತ್ತೆ. ಈ ಡಿಸೈನ್ನ ಒಂದು ಸರಿ ಟ್ರೈ ಮಾಡಿ ನೋಡಿ. ಈ ಡಿಸೈನ್ಗೆ ನಾವು 550ಇಂದ 650ವರೆಗೂ ಚಾರ್ಜಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.